ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆಯವಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಜಾಮೂನ್ ಕೇಕ್ ಮಾಡ್ಕೊತಾ ಇದ್ದೀವಿ. ನೋಡಿ, ಜಾಮೂನು MTR ಆಶೀರ್ವಾದ ಎಲ್ಲ ಬರ್ತಲ್ಲ, ಜಾಮೂನ್ ಹಿಟ್ಟು, GRP ಎಲ್ಲನೂ ಅಂಥದ್ದು ಒಂದು ಜಾಮೂನ್ ಪಾಕೆಟ್ ಪೌಡ್ರ್ ತೊಗೊಂಡಿದ್ದೀನಿ. ಬರೀ ಜಾಮೂನೇ ಮಾಡೋದಕ್ಕೆ. ಕೇಕು ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಇರುತ್ತೆ. ನೋಡಿ, 175 ಗ್ರಾಮ್ ಇದೆ. ಇದು 175 ಗ್ರಾಮ್ ಇದೆ ಜಾಮೂನ್ ಹಿಟ್ಟು. ಒಂದು ಪಾಕೆಟ್ ತೊಗೊಂಡಿದ್ದೀನಿ. ಇವತ್ತು ಜಾಮೂನ್ ಮಾಡೋರಿಗೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು. ಇವತ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಹಂಗಾಗಿ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಮಾಡ್ತಾ ಇದ್ದೀವಿ. ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, ಬೇಕಾದರೆ ಒಂದೇ ಸತಿ ಬಟ್ಲಿಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೋದು. ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಬೇಗನೂ ಆಗುತ್ತೆ, ಈಸಿಗೂ ಆಗುತ್ತೆ. ನಾನು ಮೊದಲು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಇದು ರವೆ ತೊಗೊತಾ ಇದ್ದೀನಿ. 1 ಕಪ್ ರವೆ ತೊಗೊತಾ ಇದ್ದೀನಿ. ಇದು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟೆಲ್ಲ ಮಾಡ್ಬೋದಲ್ಲ, ಆ ಥರ ಚಿರೋಟಿ ರವೆ ಎಲ್ಲ ಮೀಡಿಯಮ್ ರವೆ. ನೀವು ರವೆ ಬೇಡ ಅಂದರೆ ಮೈದಾನ ಯೂಸ್ ಮಾಡ್ಬೋದು, ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು. ನಾನು ಬೇಡ ಅಂತ ರವೆ ತೊಗೊತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಸಕ್ಕರೆ ತೊಗೋಬೋದು, ಇಲ್ಲ ಬೆಲ್ಲ ತೊಗೊಬೋದು. ನಾನು ಬ್ರೌನ್ ಶುಗರ್ ತೊಗೊತಾ ಇದ್ದೀನಿ. ಬ್ರೌನ್ ಶುಗರು 1 ಕಪ್ಪು. ಇದು ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಪುಡಿ ಆಗುತ್ತಲ್ಲ, ಬೀಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಬ್ರೌನ್ ಶುಗರು. ಈಗ ಫಸ್ಟ್ ಇದು ಮಿಕ್ಸಿ ಮಾಡ್ಕೊಂಬರ್ಬೇಕು, ಸ್ವಲ್ಪ ಪುಡಿ ಆಗುತ್ತೆ. ಆಮೇಲೆ ಜಾಮೂನ್ ಹಿಟ್ಟು ಹಾಲೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಎಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಜಾಮೂನ್ ಹಿಟ್ಟು ಹಾಕೋಣ. ಮೊದಲಿಗೆ ಬಟ್ಲೆಲ್ಲ ಇಟ್ಕೊಂಡು ಜಲ್ದಿ ಹಿಡಿಯೋಕ್ಕೆ ಇದನ್ನು ಜಲ್ದಿ ಇಟ್ಕೊಬೇಕು. ಪಾಕೆಟ್ ಆಗಿದ್ರೂ ಇದನ್ನು ಸೋದಿಸ್ಕೊಬೇಕು, ಹಂಗೆ ಹಾಕ್ಬಾರ್ದು. ಅಳತೆ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನೋಡಿ, 1 ಕಪ್ ಆಗಿದೆ. 1 ಕಪ್ಪು ಈ ಥರ ಜಲ್ದಿ ಮಾಡ್ಕೊಬೇಕು. ನೋಡಿ, ಜಲ್ದಿ ಮಾಡ್ಕೊಂಡಿದ್ದೀನಿ. ಅದು 1 ಕಪ್ ಇದೆ, ಅದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದ್ರಿಗೆ ಸ್ವಲ್ಪ ಮೊಸರು, ಒಂದು ಚಿಕ್ಕ ಜಾಮೂನ್ ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಮೊಸರು ಮತ್ತು 1/4 ಬಟ್ಲಷ್ಟು ತುಪ್ಪ ಆಗಲಿ ಎಣ್ಣೆ ಆಗಲಿ, ನೀವು ಯಾವುದು ಯೂಸ್ ಮಾಡ್ಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಮಾಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದರೆ ಇದು ಕಳೆಕಾಯಿ ಎಣ್ಣೆ ಒಂದ್ಬಿಟ್ಟು ಇನ್ಯಾವ ಎಣ್ಣೆನ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಹಾಲು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹಾಕ್ಕೊತೀನಿ. ನೋಡಿ, 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡೋಣ. ಇಲ್ಲ ಅಂದರೆ ಬಟ್ಲಲ್ಲೇ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಬೋದು, ತೊಂದರೆ ಇಲ್ಲ. ಈ ಥರ ಆದರೆ ಬೀಟ್ ಮಾಡೋಕ್ಕನ್ನ ಇನ್ನೂ ಈಸಿ ಆಗುತ್ತೆ. ಈ ಥರ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಈ ಥರ ಮಾಡಿದ್ರೆ. ಆಮೇಲೆ ಸ್ವಲ್ಪ ಹಾಲು ಆಮೇಲೆ ಹಾಕ್ಕೊಬೇಕು. ಈಗಲೇ ಎಲ್ಲ ಜಾಸ್ತಿ ಹಾಕ್ಕೊಂಬಿಟ್ರೆ ನೀರು ಆಗ್ಬಿಡುತ್ತೆ. ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಹಿಂಗೆ ಬಂದಿದೆ. ಈಗ ಒಂದು ಬಟ್ಲು ತೊಗೊಂಡು ಬಟ್ಲಿಗೆ ಹಾಕೋಣ. ನೋಡಿ, ಈಗ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಲು, ಜಾಸ್ತಿ ಹಾಕ್ಕೊಬಾರ್ದು. ಒಂದು 3 ಸ್ಪೂನ್ ಹಾಲು ಮಿಕ್ಸಿಯಲ್ಲಿರೋದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿಗೆ ಹಾಕಿದ್ನಲ್ಲ 2-3 ಸ್ಪೂನು ಹಾಲು, ಅದು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ವಿಸ್ಕರ್ ಕೈಯಿಂದ. ಇದು ಒಂದು 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಯಾಕಂದರೆ ರವೆ ಹಾಕಿದ್ದೀವಲ್ಲ, ರವೆ ಎಲ್ಲ ನೆಂದುಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಆಗ ನೋಡಿಕೊಂಡು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು, ಒಂದು ಸ್ವಲ್ಪ ಸಾಲ್ಟು, ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ಕೊಂಡು
ಕುಕ್ಕರ್ ಬಟ್ಲಿಗೆ ಇಡಬೇಕು. ಇದು ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಯಾವ ಕೇಕ್ ಮೋಲ್ಡ್ಗೆ ಹಾಕೋ ಅದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಕುಕ್ಕರ್ ಬಟ್ಲು ತೊಗೊಂಡಿದ್ದೀನಿ. ಜೊತೆಗೆ ತುಪ್ಪ ಸೋರ್ಕೊತಿದ್ದೀನಿ. ತುಪ್ಪನ ಎಣ್ಣೆನ ನಿಮ್ಗೆ ಯಾವ್ದು ಬೇಕೋ ಅದು ಸ್ಪ್ರೆಡ್ ಮಾಡ್ಕೊಬೋದು. ಇದಕ್ಕೆ ಬಟರ್ ಪೇಪರ್ ಹಾಕ್ಕೊಬೋದು. ಇಲ್ಲ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಹಾಕಿ ಎಲ್ಲ ಕಡೆಯೂ ಉದುರಿಸ್ಕೊಬೇಕು. ಇದು ಬಟ್ಲೆಲ್ಲನೂ ಸ್ಪ್ರೆಡ್ ಮಾಡ್ಕೊಬೇಕು. ನಾನು ಬಟರ್ ಪೇಪರೇ ಹಾಕ್ಕೊತೀನಿ. ನೋಡಿ, ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಹಾಕ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಬಟ್ಲು ರೆಡಿ ಆಯಿತು. ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಬೇಟರ್ ಅದ್ರಾಗೆ ರೆಡಿ ಮಾಡ್ಕೊಳ್ಳೋಣ. ಜಾಮೂನ್ ಹಿಟ್ಟು, ಈ ಕೇಕ್ ಮೇಟರು ನೋಡಿ ತಗೊಂಡಿದ್ದೀನಿ. ಈಗ ವೆನಿಲಾ ಎಸೆನ್ಸು ಒಂದು 1/4 ಸ್ಪೂನು, ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಬೇಕು. ಯಾವುದೇ ಸ್ವೀಟ್ ಮಾಡಿದ್ರೂ ಉಪ್ಪು ಹಾಕ್ಕೊಬೇಕು. ನಾನು ನೋಡಿ ಚಿಟಿಕೆ, ಜಾಸ್ತಿನೂ ಹಾಕ್ಕೊತಿಲ್ಲ, ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಬೇಕಿಂಗ್ ಪೌಡರು, ಮತ್ತು 1/2 ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಇರುತ್ತಲ್ಲ, ಅದೇ ಬೇಕಿಂಗ್ ಸೋಡಾ. ನೋಡಿ, ಜಾಸ್ತಿ ಹಾಕ್ಕೊತಿಲ್ಲ, ಸ್ವಲ್ಪ ಹಾಕ್ಕೊತೀನಿ. ಬೇಕಿಂಗ್ ಪೌಡ್ರ್ ಹಾಕಿದ್ದೀನಲ್ಲ, ಹಂಗಾಗಿ ಈಗ ಇದು ಬೀಟ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಿದ್ದೀನಿ. ಆ ಪೌಡರ್ ಮೇಲೆ ಒಂಚೂರು ಹಾಲು ಹಾಕ್ಕೊಬೇಕು. ಹಾಲೋ ನೀರೋ ಏನನ್ನ ಹಾಕ್ಕೊಳ್ಳಿ. ಈ ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಈ ಲೆಮನ್ ಈನೋ ಬರುತ್ತಲ್ಲ, ಫ್ರೂಟಿನ ಈನೋ ಹಾಕ್ಕೊಳ್ಳಿ. ಈಗ ಒಂದೇ ಇದರಲ್ಲಿ ಹಿಂಗೆ ಬೀಟ್ ಮಾಡಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ರೆಡಿ ಆಯಿತು. ಈಗ ಬಟ್ಲಿಗೆ ಹಾಕೋಣ. ಕೇಕ್ ಯಾವುದ್ರಲ್ಲಿ ಇರ್ತೀವಿ ಅದರಲ್ಲಿಗೆ ನೋಡಿ ಈ ಥರ ಇರಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ನೀರಾಗಿರಬಾರ್ದು. ಈಗ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಎಲ್ಲ ಹಾಕ್ಕೊಬೋದು. ನೋಡಿ, ಎಲ್ಲ ಹಾಕಿದ್ಮೇಲೆ ಹಿಂಗೆ ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡ್ಕೊಬೇಕು. ಯಾಕಂದರೆ ಎಲ್ಲನ ಏರಿದ್ರೆ ಇದಾಗುತ್ತೆ. ಇದ್ರ ಜೊತೆ ನಾನು ಟೂಟಿ ಫ್ರೂಟಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಬೋದು. ನಾನು ಬರೀ ಟೂಟಿ ಫ್ರೂಟಿ ಮಾತ್ರ ಹಾಕ್ತಾಯಿದ್ದೀನಿ. ಒಂದು 20 ನಿಮಿಷ ಬೇಯಬೇಕು ಇದು. ಬನ್ನಿ ಇರೋಣ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದೆ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ನೋಡಿ, ಒಂದು ಇಟ್ಲ ಸಹಾಯದಿಂದ ಇಟ್ಕೊಂಡು ನಿಧಾನಕ್ಕೆ ಇಡಿ. ಯಾಕಂದರೆ ಕುಕ್ಕರ್ ಬಿಸಿ ಬಂದಿರುತ್ತಲ್ವ, ಇದು ಮಾಡ್ಕೊಬೇಕು. ತಳ ದಪ್ಪ ಇರೋದ್ರಲ್ಲೇ ಇಟ್ಕೊಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 20 ನಿಮಿಷ ಇದು 20 ನಿಮಿಷದಲ್ಲಿ ಆಗುತ್ತೆ, ಬೇಯಬೇಕು. ಮೀಡಿಯಮ್ ಉರಿನೇ ಇಟ್ಕೊಳ್ಳಿ. ಇದ್ರಿಗೇನು ಲಿಡ್ ಕ್ಲೋಸ್ ಮಾಡೋದು, ಗ್ಲಾಸ್ ಮುಚ್ಚೋದು ಏನು ಬೇಡ. ಈ ಥರನೇ ಇರಬೇಕು. 20 ನಿಮಿಷ ಆದಮೇಲೆ ಹೆಂಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಕೇಕ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಕೇಕ್ ಆಗಿದೆ. ಒಂದು ಚಾಕುನೋ ಇಲ್ಲ ಟೂತ್ ಪೇಟೋ ಕಡ್ಡಿ ತಗೊಂಡು ಹಿಂಗೆ ಚುಚ್ಚು ನೋಡಿ, ಗೊತ್ತಾಗುತ್ತೆ. ನೋಡಿ, ಕಡ್ಡಿಗೆ ಏನು ಅಂಟ್ಕೊಳ್ಳಿಲ್ಲ ಅಂದರೆ ಆಗಿದೆ ಕೇಕು. ನೋಡಿ, ಒಂದು 3-4 ಕಡೆ ಚುಚ್ಚು ನೋಡ್ತಿದ್ದೀನಿ. ಕೇಕ್ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಇದು ತೆಗೆದುಬಿಟ್ಟು ಕೆಳಗಡೆ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಒಂದು ಬಟ್ಟೆ ಮುಚ್ಚಿಬಿಡ್ಬೇಕು. ತಣ್ಣಗಾಗಬೇಕು. ತೆಗೆದಿಟ್ಬಿಟ್ಟು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಶುಗರ್ ಸಿರಪ್ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೇಕ್ ತೆಗೆದಿಟ್ಟಿದ್ದೀನಿ. ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಕೆಳಗಡೆ. ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಇಡಿಸ್ತದೆ ತಣ್ಣಗಾಗ. ಒಂದು 5 ನಿಮಿಷ 10 ನಿಮಿಷ ಹಿಂಗೆ ಸೈಡಿಗೆ ಇಟ್ಬಿಡೋಣ. ಈಗ ಒಂದು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಟ್ಲು ತೊಗೊಂಡಿದ್ದೀನಿ. ಸೇಮ್ ಜಾಮೂನಿಗೆ ಶುಗರ್ ಸಿರಪ್ ಮಾಡ್ಕೊತೀವಲ್ಲ ಆ ಥರ. ಇದಕ್ಕೆ ಅರ್ಧ ಕಪ್ಪು ಸಕ್ಕರೆ ತೊಗೊತಾ ಇದ್ದೀನಿ. ನಾನು ಬ್ರೌನ್ ಶುಗರೇ ತೊಗೊತಾ ಇದ್ದೀನಿ. ನೀವು ಯಾವ ಶುಗರ್ ಬೇಕಾದ್ರೂ ತೊಗೊಬೋದು. ನೋಡಿ, ಈಗ ಈ ಸಕ್ಕರೆ ಮುಳುಗುವಷ್ಟು ನೀರು, 1.5 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಆ ಕಪ್ಪಲ್ಲಿ ತಗೊಂಡಿಲ್ಲ, ಆ ಕಪ್ಪಲ್ಲಿ 1.5 ಕಪ್ ಹಾಕ್ಕೊಂಡಿದ್ದೀನಿ.
ಬನ್ನಿ ಇದು ಸಿರಪ್ ಮಾಡ್ಕೊಂಡು ಸುಮ್ಮನೆ ಕರಗಿಸ್ಬಿಟ್ಟು ಬಂದರೆ ಸಾಕೋದು. ನೋಡಿ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಉರಿಯೆಲ್ಲ ಇಟ್ಕೊಂಡಿದ್ದೀನಿ. ಇದು ಕರಗಬೇಕು, ಸಕ್ಕರೆ ಎಲ್ಲ ಕರಗಿ ಕುದಿಬೇಕು. ಒಂದು ಕುದಿ ಬಂದರೆ ಸಾಕು, ಸಕ್ಕರೆ ಕರಗಿಬಿಟ್ಟು. ನೋಡಿ ಕುದೀತಾ ಇದೆ, ಸಾಕು. ಇದೇನು ಪಾಕ ಬರಬೇಕು ಅನ್ನೋದೇ ಅವಶ್ಯಕತೆ ಇಲ್ಲ. ಈ ಥರ ಸುಮ್ಮನೆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಒಂದು ಕುದಿ ಬಂದರೆ ಸಕ್ಕರೆ ಇದು ಸಿರಪ್ಪು ರೆಡಿ ಆಗಿರ್ತದೆ. ನೋಡಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತೀನಿ. ಈಗ ಕೇಕ್ ಓಪನ್ ಮಾಡಿಬಿಟ್ಟು ಕೇಕ್ ಮೇಲೆ ಹಾಕೋಣ. ನೋಡಿ ಕೇಕ್ ಸ್ವಲ್ಪ ತಣ್ಣಗಾಗಿದೆ. ಈಗ ಸೈಡಲ್ಲೆಲ್ಲ ಈ ಥರ ಲೂಸ್ ಮಾಡ್ಕೊಬೇಕು, ಬಿಡಿಸ್ಕೊಬೇಕು. ಏನನ್ನ ಕಚ್ಕೊಂಡಿದ್ರೆ ಬರ್ತದೆ ನೀಟಾಗಿ. ನೋಡಿ ಈಗ ಒಂದು ಪ್ಲೇಟು, ಒಂದು ತಟ್ಟೆನೋ ಪ್ಲೇಟೋ ಏನೇ ಆಗಲಿ ಉಲ್ಟಾ ಹಾಕ್ಬಿಟ್ಟು ಈ ಇಡ್ಲಿ ಯಾವುದಕ್ಕೂ ಇದಿರ್ತದ ಮೋಲ್ಡು ಹಂಗೆ ಇದು ಹಾಕ್ಕೊಬೇಕು. ನೋಡಿ ಈ ಥರ ಈಸಿಯಾಗಿ ಬರುತ್ತೆ. ಈಗ ಇನ್ನೂ ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಬಟ್ಟೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೇಕ್ ತೆಗಿಬೇಕು, ಇನ್ನು ಬಟರ್ ಪೇಪರ್ ತೆಗಿಬೇಕು, ತೆಗಿತಾ ಇದ್ದೀನಿ. ಬಿಸಿ ಇದೆ ಇನ್ನೂ. ನೋಡಿ ಈ ಥರ ಉಲ್ಟಾ ಹಾಕ್ಕೊಬೇಕು. ಈಗ ಸೀದಾ ಮಾಡಿಕೊಳ್ಬೇಕು. ಉಲ್ಟಾ ಹಾಕಿದ್ರಲ್ಲ, ಈಗ ಒಂದು ಶುಗರ್ ಸಿರಪ್ಪು ಹೇಳಿದ್ಮೇಲೆ ತಗೊಬೇಕು. ಶುಗರ್ ಸಿರಪ್ಪು ಸ್ವಲ್ಪ ಬಿಸಿ ಇರಬೇಕು. ಒಂದು ಪೋರ್ಕೋ, ಒಂದು ಕಡ್ಡಿನೋ, ಒಂದು ಚಾಕೋ ತಗೊಂಡು ಈ ಥರದ್ದು ಹೋಲ್ ಮಾಡ್ಕೊಬೇಕು. ಆ ಸಿರಪ್ ಎಲ್ಲ ಅದ್ರಾಗ ಹೋಗ್ಬೇಕು, ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ, ಅದು ಇನ್ನೂ ಬಿಸಿ ಇದೆ, ಹಂಗಾಗಿ ಎದ್ದು ಬರ್ತಾಯಿದೆ. ಈಗ ಶುಗರ್ ಸಿರಪ್ ಹಾಕೋಣ. ನಿಧಾನಕ್ಕೆ ಸ್ವಲ್ಪನೇ ಹಿಂಗೆ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಬೇಕು. ಸೇಮ್ ಹನಿ ಕೇಕ್ ತಿನ್ನಂಗಿರುತ್ತೆ, ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ತಿನ್ನೋದ್ರಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊತೀವಲ್ಲ ಅದ್ರ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇಷ್ಟು ಹಾಕ್ಕೊಂಡಿದ್ದೀನಿ, ಸಾಕು. ನೋಡಿ ಕೇಕು ಎಲ್ಲ ಸಿರಪ್ ಹಾಕಿದ್ದೀನಿ, ಸಕ್ಕರೆ ಸಿರಪ್ಪು. ಈಗ ಕೇಕ್ ಕಟ್ ಮಾಡೋಣ. ಮೋಹಿತ್ ಬಾ, ಕಟ್ ಮಾಡಿ ಬಾ. ಹ್ಯಾಪಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಯೂಟ್ಯೂಬ್. ಇವತ್ತು ಯೂಟ್ಯೂಬ್ ಚಾನಲ್ಲು ಓಪನ್ ಆಗಿ 1 ವರ್ಷ ಆಯಿತು. ಆ್ಯನಿವರ್ಸರಿ ಯೂಟ್ಯೂಬ್ ಚಾನಲ್ನಿಂದ ಕೇಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು, ತುಂಬ ಥ್ಯಾಂಕ್ಸು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನ ಹಿಂಗೆ ಇದು ಮಾಡ್ತಾಯಿರಿ, ಬೆಳೆಸ್ತಾಯಿರಿ. ತುಂಬ ಖುಷಿ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ. ಈಗ ಒಂದು ಪ್ಲೇಟ್ಗೆ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಶುಗರ್ ಸಿರಪ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿ. ಥ್ಯಾಂಕ್ಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ 32,000 ವ್ಯೂಸ್ ಕೊಟ್ಟಿದ್ದಕ್ಕೆ ಮತ್ತು 270 ಸಬ್ಸ್ಕ್ರೈಬರ್ಸ್ ಮಾಡಿದ್ದಕ್ಕೆ ಮತ್ತು 1500 ಲೈಕ್ಸ್ ಬಂದಿದ್ದಕ್ಕೆ. ನೋಡಿ ನನ್ನ ಮಗ ಎಲ್ಲ ಹೇಳ್ತಾ ಇದ್ದಾನೆ. ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಕ್ಕೆ ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಬೆಳೆಸಿ, ಎಲ್ಲರ ಆಶೀರ್ವಾದ ನಮಗಿರಲಿ, ಹಿಂಗೆ ಹಾರೈಸಿ. ನೋಡಿ ಈಗ ಕೇಕು ಇದ್ರ ಮೇಲೇನೂ ಹಾಕಿದ್ದೀನಿ, ಜಾಮೂನ್ ಕೇಕ್ ಮೇಲೆ. ನೋಡಿ ಈ ಥರ ಜ್ಯೂಸಿಯಾಗಿರುತ್ತೆ, ತುಂಬ ಟೇಸ್ಟು, ತುಂಬ ರುಚಿ ಇರ್ತದೆ. ಫಸ್ಟ್ ನನ್ನ ಮಗನಿಗೆ ಇಡ್ತಾಯಿದ್ದೀನಿ, ತಗೋಪ್ಪ. ಹೆಂಗೆ ಬಂತು ಹೇಳಿ. ನನ್ನ ಮಗ ತಿನ್ನಿಸ್ತಾನಂತೆ. ವಾವ್, ಸೂಪರ್ ಆಗಿದೆ. ನೀವು ಒಂದು ಟೈಮ್ ಮಾಡಿ ನೋಡಿ, ಟ್ರೈ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ತುಂಬ ರುಚಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಅದ್ಭುತವಾಗಿದೆ ಜಾಮೂನ್ ಕೇಕು. ಯಾವಾಗಲೂ ಬರೀ ಜಾಮೂನೇ ತಿನ್ನೋ ಬದಲು ಈ ಥರ ಕೇಕ್ ಮಾಡ್ಕೊಳ್ಳಿ ಒಂದ್ಸರಿ, ತುಂಬ ರುಚಿಯಾಗಿರ್ತದೆ.
ಮಾಡ್ಕೊಂಡು ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್. ಈ ಥರ ನಮ್ಮನ್ನ ಜಾಯ್ನ್ ಆಗ್ತಾರೆ. ನಮ್ಮ ಚಾನಲ್ಗೆಲ್ಲ ಜಾಯಿನ್ ಆಗ್ತಾರೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ಮೇಲಿಂದ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋಗಳು ಬರುತ್ತಾ ಇರ್ತವೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.